ಮಡಿಕೆಯ ಮನೆ. ಆನಂದಪುರ ಎನ್ನುವ ಗ್ರಾಮದಲ್ಲಿ ಸೂರ್ಯನ ಬಿಸಿಲು ಅಧಿಕವಾಗಿ ಭೂಮಿಯನ್ನೇ ಸುಡ್ತಾ ಇತ್ತು. ತುನಿಯ ಶೆಡ್ ಮನೆ ಬೆಂಕಿಯ ಹಾಗೆ ಉರಿತಾ ಇತ್ತು. ತುನಿ ಆ ಮನೆಯಲ್ಲಿ ಇದ್ದುಕೊಂಡು ತುಂಬಾನೇ ಕಷ್ಟಪಡುತ್ತಾ ಕಣ್ಣೀರು ಹಾಕುತ್ತಾ ಮನೆಯಿಂದ ಹೊರಗೆ ಬಂದು ಕಣ್ಣೀರಾಗ್ತಾ ಇತ್ತು. ಆ ಬಿಸಿಲಿಗೆ ಆ ಕಣ್ಣೀರು ಕೂಡ ಒಣಗೋಗ್ತಾ ಇತ್ತು. ತುನಿ ಮನೆಯಲ್ಲಿ ಬಡತನ ಎನ್ನುವುದು ಸೂರ್ಯನ ತಾಪಕ್ಕಿಂತ ಹೆಚ್ಚಾಗಿತ್ತು. ದೇವ್ರೆ, ಯಾಕಪ್ಪ ನಮಗೆ ಇಷ್ಟೊಂದು ಶಿಕ್ಷೆ? ಈ ಬಿಸಿಲಲ್ಲಿ ಈ ಮನೆಯಲ್ಲಿ ಇರಲು ಸಾಧ್ಯವಾಗದೆ ಹೀಗೆ ನಾವು ತುಂಬಾನೇ ಕಷ್ಟಪಡ್ತಾ ಇದ್ದೀವಿ. ಬಡತನ ನಮ್ನ ಕೊಲ್ತಾ ಇದೆ. ಪಾಪ ನನ್ ಮಗಳು ಬುಜ್ಜಿ ಬಿಸಿಲಲ್ಲಿ ಕಷ್ಟಪಟ್ಟು ಕೆಲಸ ಮಾಡಿದ್ರು ಒಂದು ಹನಿ ನೀರ್ ಕೂಡ ಅವಳಿಂದ ಕುಡಿಯಕ್ಕಾಗ್ತಾ ಇಲ್ಲ. ಬುಜ್ಜಿ ಹಳೆಯ ಸೈಕಲಲ್ಲೇ ಗಂಟ್ಲು ಒಣಗುತ್ತಾ ಮನೆಗೆ ಬಂತು. ಅಮ್ಮ, ನನ್ನ ವಿದ್ಯಾಭ್ಯಾಸ, ನನ್ನ ಬುದ್ಧಿವಂತಿಕೆಯಿಂದ ನಿಮಗೆ ತಂಪಾದ ಜೀವನವನ್ನು ಕೊಡಲು ಸಾಧ್ಯವಾಗದಿದ್ದರೆ ಯಾಕಮ್ಮ ನನಗೆ ಈ ಬದುಕು? ಏನಮ್ಮ ಮಾಡೋದು? ಈ ದರಿದ್ರ ನಮ್ನ ಸುಡ್ತಾ ಇದೆ. ಪಕ್ಕದ ಬಂಗ್ಲೆಯಲ್ಲಿ ನಾಯಿ ಕೂಡ ಎಸಿಯಲ್ಲಿದ್ರೆ ನಾವು ಇಲ್ಲಿ ಈ ಬಿಸಿಲಲ್ಲಿ ಒಣಗೋಗ್ತಾ ಇದ್ದೀವಿ. ಈ ಬಿಸಿಲಲ್ಲಿ ನಾವು ಸತ್ತೋಗ್ತೀವ ಅಂತ ನನಗೆ ತುಂಬಾ ಭಯ ಆಗ್ತಾ ಇದೆ. ಒಂದು ವೇಳೆ ಹಾಗೆ ನಾನು ಸತ್ರೆ ಕೂಡ ಈ ಬಿಸಿಲಿಗೆ ನನಗೆ ಕಷ್ಟ ಕೊಡದೆ ತಂಪಾದ ಮಣ್ಣಿನಿಂದ ನನ್ನ ಮುಚ್ಚಮ್ಮ. ಅದೇ ನನ್ನ ಕೊನೆಯ ಆಸೆ. ಬುಜ್ಜಿ ತನ್ನ ತಾಯಿಗೆ ಕುಡಿಯಕ್ಕೆ ಕೊಡೋಣ ಅಂತ ಮಡಿಕೆಯಲ್ಲಿ ಕೆಳಭಾಗದಲ್ಲಿರುವ ನೀರನ್ನು ತೆಗೆದುಕೊಡೋಣ ಅಂತ ಬಂದ್ಲು. ಅವಾಗ ಪಕ್ಕದ ಬಂಗ್ಲೆಯಲ್ಲಿ ಮಹಾರಾಣಿಯಾಗಿರುವ ಚಿಚ್ಚು, ಅದರ ಸೇವಕಿಯಾಗಿರುವ ಕುಹು ಅವರಿಬ್ಬರು ಕೂಲ್ ಡ್ರಿಂಕ್ಸ್ ಅಲ್ಲಿ ಐಸ್ ಹಾಕೊಂಡು ಕುಡಿಯುತ್ತಾ ತುಂಬಾ ದಿಮಾಕಿನಿಂದ, ಬುಜ್ಜಿ ಏನೇ ಆವಾಗ್ಲೇ ನಿನ್ನ ಲಕ್ಸುರಿ ಕಾರಿಂದ ಬಂದು ಇಳಿದ? ಅದೇ ನಿನ್ನ ಡಬರಾ ಸೈಕಲ್ ಏನೇ ಸಿಟಿಯಲ್ಲಿ ಏನೋ ಕೆಲಸ ಮಾಡ್ತಿದೀಯಂತೆ? ನಿನ್ನ ತಾಯಿಗೆ ಆಫ್ಟರ್ 500 ರೂಪಾಯಿ ಕೊಟ್ಟು ಒಂದು ಕೂಲರ್ ಕೂಡ ತಂದು ಕೊಡಲು ಸಾಧ್ಯವಾಗ್ತಿಲ್ವಾ? ಆ ಮನೆ ಹಾಗೆ ಸುಡ್ತಾ ಇದೆ ಅಲ್ವಾ? ನಿಮ್ ತಾಯಿ ಒಳಗೇನು ಬೇಯ್ತಾ ಇದ್ದಾಳ? ಚಿಚ್ಚು, ಏನು ಸಾಫ್ಟ್ವೇರ್ ಇಂಜಿನಿಯರ್ ಅಂತೀಯಾ? ಅದೆಲ್ಲ ಏನು ಇಲ್ಲ, ಕೂಲಿ ಕೆಲ್ಸಕ್ಕೆ ಹೋಗಿ ಬರುವ ರೀತಿ ನನ್ ಕಣ್ಣಿಗೆ ಕಾಣಿಸ್ತಾ ಇದೆ. ಆ ಮನೆ ಎಲ್ಲಾದ್ರೂ ಬಿದ್ದೋದ್ರೆ ಆಮೇಲೆ ಇವ್ರಿಗೆ ಇರ್ಲಿಕ್ಕೆ ಆ ಮನೆ ಕೂಡ ಇಲ್ವಲ್ಲ. ನೀನು ಮಾತ್ರ ಆಫೀಸಲ್ಲಿ ಎಸಿಯಲ್ಲಿ ಕೂತ್ಕೊಂಡಿರ್ತೀಯ, ಆದ್ರೆ ನಿಮ್ ತಾಯಿನ ಮಾತ್ರ ಈ ಬಿಸಿಲಲ್ಲಿ ಇಷ್ಟು ಕಷ್ಟ ಕೊಡ್ತಾ ಇದೀಯಾ? ನಿಮ್ ತಾಯಿನ ನಮ್ ಮನೆ ಕೆಲ್ಸಕ್ಕೆ ಬಾ ಅಂತ ಹೇಳಿದ್ರೆ ಬರ್ತಾ ಇಲ್ಲ. ಇಷ್ಟೊಂದು ಕಷ್ಟ ನೀವು ಪಡಬೇಕಾಗಿದೆ. ಬುಜ್ಜಿ ಹಿಂದೆ ತಿರುಗಿ ಕುಹುನ ಮತ್ತು ಚಿಚ್ಚುವನ್ನು ನೋಡಿ ಬುಜ್ಜಿ ಕಣ್ಣಲ್ಲಿ ಕಣ್ಣೀರು ಬರಲಿಲ್ಲ. ಅದಕ್ಕೆ ಬದಲಾಗಿ ಅವರನ್ನು ನೋಡಿ ಅದರ ಕಣ್ಣಲ್ಲಿ ಕೋಪ ಕಾಣ್ತಾ ಇತ್ತು. ಏನು ಚಿಚ್ಚು ಅತ್ತೆ, ನಿಮ್ ಮನೆಯಲ್ಲಿ ಎಸಿ ಕೆಲಸ ಮಾಡ್ತಾ ಇಲ್ವಾ? ಅದಕ್ಕೇನೆ ಹೀಗೆ ಹೊರಗಡೆ ಬಂದು ಕೂತ್ಕೊಂಡಿದ್ದೀರಾ? ನಿಮ್ಮ ಹಾಗೆ ನಾವೇನಿಲ್ಲ, ನಾವು ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿ ನಮ್ ಕಾಲ್ ಮೇಲೆ ನಾವು ನಿಂತಿರೋದು. ಹಿಂದಿದ್ದು ಜೀರ್ಣ ಆಗದೆ ಹೀಗೆ ಬಂದು ಮಾತಾಡ್ತಿದ್ದೀರಾ? ನಿಮ್ಮ ಮನೆಯೊಳಗೆ ಮಾತ್ರ ಎಸಿ ಇರ್ಬೋದು, ಆದ್ರೆ ನಿಮ್ಮ ಮನಸ್ಸು ಕಾರ್ಪೊರೇಷನ್ ತೊಟ್ಟಿಯ ಹಾಗೆ ನಾರ್ತಾ ಇದೆ. ಅದು ನಿಮ್ಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಕೈಯಲ್ಲಿ ಹಣ ಇರ್ಬೋದು, ಮನುಷ್ಯನನ್ನು ಚೆನ್ನಾಗಿ ಮಾತನಾಡಿಸುವ ಆ ನಾಯಿ ನಿಮ್ಮ ಪಕ್ಕದಲ್ಲಿ ಇದೆ ಅಲ್ಲ, ಅದಕ್ಕಿರುವ ಮನಸ್ಸು ಕೂಡ ನಿಮಗಿಲ್ಲ. ಓ ಕೋಪದಿಂದ ಜೋ ನೋಡ್ದ ಇವಳಿಗೆ ಎಷ್ಟೊಂದು ದುರಂಕಾರ ಅಂತ. ಮಾಡೋದು ಕೂಲಿ ಕೆಲ್ಸ. ಈ ರೀತಿ ಈ ಮನೆಯಲ್ಲಿ ಇದ್ರು ಕೂಡ ಇವರಿಗೆ ಬುದ್ಧಿ ಬರೋದಿಲ್ಲಲ್ಲ. ಇವರಿಗೆ ಇದೇ ಆನಂದ. ಕುಹು, ಬಾಯಿ ಮುಚ್ತೀಯಾ? ನೀನು ಪಾತ್ರೆ ತೊಳೆಯೋದ್ ಕೆಲ್ಸ ತಾನೇ ಮಾಡೋದ ಮನೆಯಲ್ಲಿ? ನಿಮ್ಮಮ್ಮ ಪಾತ್ರೆ ತೊಳೆಯೋ ಕೆಲ್ಸ ಮಾಡಿದ್ರಿಂದನೇ ಇವತ್ತು ಈ ಕೆಲ್ಸ ನಿನಗ್ ಸಿಕ್ಕಿದ್ದು. ನಮ್ಮಮ್ಮ ಪಾತ್ರೆ ತೊಳೆಯಕ್ಕೆ ಬರೋದಿಲ್ಲ, ಅದು ಅವರ ಆತ್ಮಗೌರವ. ನಿಮ್ಮಂತವ್ರ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಮಣ್ಣಲ್ಲಿ ಇಳಿದು ಕೂಲಿ ಕೆಲಸ ಮಾಡೋದು ಎಷ್ಟೋ ಮೇಲು ಗೊತ್ತಾ? ಸೂರ್ಯನ ಮುಖದಲ್ಲಿರುವ ಆ ಬಿಸಿ ನಿನ್ನ ಮುಖದಲ್ಲಿದೆ. ಹೋಗಿ ನೀನು ಮೊದ್ಲು ಮುಖ ತೊಳ್ಕೊ, ಇಲ್ಲದಿದ್ರೆ ಬೇಯ್ತಾ ಇರುವ ನಿನ್ನ ಮುಖವನ್ನು ನೋಡಿ ಜನರು ಹೆದರ್ತಾರೆ. ಕುಹು ಚಿಚ್ಚು ಬುಜ್ಜಿ ಮಾತನಾಡಿದ್ದನ್ನು ನೋಡಿ ತುಂಬಾನೇ ಕೋಪಪಟ್ಟು ಯಾಕೆ ಬುಜ್ಜಿ ಜೊತೆ ಸುಮ್ನೆ ಮಾತ್ಕೊಡೋದು ಅಂತ ಮನೆಯೊಳಗೆ ಹೊರಟು ಹೋದ್ರು. ಹಗಲಿಡೀ ಬಿಸಿಲಿನ ತಾಪದಿಂದ ರಾತ್ರಿ ಸಮಯದಲ್ಲಿ ಮನೆಯೊಳಗೆ ಮಲಗಲು ಸಾಧ್ಯ ಆಗ್ತಾ ಇಲ್ಲ. ತುನಿಗೆ ಮನೆಯೊಳಗೆ ಉಸಿರಾಡಕ್ಕೆ ಕಷ್ಟ ಆಗಿ ಹೊರಗಡೆ ಬಂದು ಮಂಚದ ಮೇಲೆ ಕೂತ್ಕೊಂಡ್ಲು. ಆದ್ರೂ ಕೂಡ ತುಂಬಾನೇ ಕಷ್ಟಪಡ್ತಿದ್ಲು. ತುನಿಯ ಬೆನ್ನಿಗೆ ಬಿಸಿಲು ತಾಗಿ ತಾಗಿ ಬೆನ್ನೆಲ್ಲ ನೋವಾಗ್ತಾ ಇತ್ತು. ಬೆನ್ನು ನೋವಲ್ಲೇ ಕೂತ್ಕೊಂಡು, ಬುಜ್ಜಿ ನನ್ನಿಂದ ಕೂರಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈ ಬಿಸಿಲಿಗೆ ನಾವು ಒಣಗೋಗಿದ್ದೀವಿ. ನಮ್ಮ ಬಡತನ ಅದಕ್ಕಿಂತನೂ ಒಣಗೋಗಿದೆ. ಒಂದು ವೇಳೆ ಬೆಳಿಗ್ಗೆ ನನ್ನಿಂದ ಎದ್ದೇಳಲು ಸಾಧ್ಯವಾಗದೆ ಹಾಗೆ ನಾನು ಸತ್ತೋದ್ರೆ ಈ ಬಿಸಿಲಲ್ಲಿ ನನ್ನ ಮಣ್ಣು ಮಾಡದೆ ಆ ಬಾವಿಯ ಹತ್ತಿರವಿರುವ ಆ ಮರದ ಕೆಳಗೆ ತಂಪಾಗಿರುವ ಸ್ಥಳದಲ್ಲಿ ನನ್ನ ಮಣ್ಣು ಮಾಡು. ನಾನು ಜೀವ ಹೋದ್ರೂ ಕೂಡ ನಾನು ಸ್ವಲ್ಪ ತಂಪಾಗಿರ್ಬೇಕು. ಈ ಎಸಿಯ ಶಬ್ದ ನನ್ನ ಎದೆಯಲ್ಲಿ ಬಾಣವಾಗಿ ಚುಚ್ಚುತ್ತಾ ಇದೆ. ನಾವು ಯಾವುದಕ್ಕೂ ಕೂಡ ಕೆಲ್ಸಕ್ಕೆ ಬಾರದವರ ಹಾಗೆ ಆಗ್ಬಿಟ್ಟು ಆಕಾಶದಲ್ಲಿರುವ ಚಂದಮಾಮ ಕೂಡ ನಮ್ಮನ್ನ ನೋಡಿ ನಗ್ತಾ ಇದ್ದಾನೆ. ತುನಿ ಬುಜ್ಜಿಯನ್ನು ತಬ್ಬಿಕೊಂಡು ಅಳ್ತಾ ಇದ್ಲು. ಆ ಕಣ್ಣೀರು ಕೂಡ ಯಾವ ಕೆಲ್ಸಕ್ಕೆ ಬಾರದ ಹಾಗೆ ಆಗೋಯ್ತು. ಬೇಡಮ್ಮ, ಹಾಗೆ ಮಾತಾಡ್ಬೇಡಿ. ನಿಮ್ಮ ಕಷ್ಟ ನೋಡಿ ನನ್ನಿಂದ ಸುಮ್ನೆ ಕೂರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಚಿಚ್ಚು ಅತ್ತೆ ಮಾತು ನನ್ನ ಎದೆಯಲ್ಲಿ ಬಾಣ ಬಿಟ್ಟಿರುವ ಹಾಗಿದೆ. ನನಗೆ ಬುದ್ಧಿ ಇದೆ. ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ನಿಮ್ಮನ್ನು ತಂಪಾಗಿರುವ ಒಂದು ಮನೆಯಲ್ಲಿ ಇರಿಸ್ತೀನಿ. ಆ ಚಿಚ್ಚು ಅತ್ತೆ ಮನೆಯಲ್ಲಿ ಎಸಿ ಇರ್ಬೋದು, ಆದ್ರೆ
ಅವ್ರಕ್ಕಿಂತ ತಂಪಾದ ನಿಜವಾದ ಸ್ವರೂಪವನ್ನು ನಾನ್ ತೋರಿಸ್ತೀನಿ. ಆ ಚಿಚ್ಚು ಅತ್ತೆಯವರು ಎಸಿ ಬಿಲ್ ಕಟ್ಟಕ್ಕೆ ಹಣ ಇಲ್ಲದೆ ಒದ್ದಾಡುವ ಹಾಗೆ ನಾವು ಮಾಡೋಣ. ಮರುದಿನ ಬುಜ್ಜಿ ತನ್ನ ಕೆಲ್ಸಕ್ಕೆ ರಜೆ ಹಾಕಿ ತನ್ನ ತಾಯಿಗೋಸ್ಕರ ಮಣ್ಣಿನಿಂದ ಏನಾದ್ರೂ ತಂಪಾಗಿರುವ ಮನೆಯನ್ನು ನಿರ್ಮಾಣ ಮಾಡಿಕೊಡಬೇಕು ಅಂತ ಮಣ್ಣಲ್ಲಿ ಸಾಧನೆಯನ್ನು ಮಾಡ್ತಾ ಇತ್ತು. ಅದರ ಮನಸ್ಸು ಎಲ್ಲೋ ಇದ್ರೂ ಕೂಡ ತನ್ನ ತಾಯಿಗೋಸ್ಕರ ಏನೋ ಒಂದು ಮಾಡ್ಲೇಬೇಕು ಎನ್ನುವ ಸಂತೋಷದಿಂದ ಮನಸ್ಸು ಅಂಬಲಿಸ್ತಾ ಇತ್ತು. ಏನ್ ಬುಜ್ಜಿ, ಆಫೀಸ್ ಕೆಲ್ಸದಿಂದ ನಿನ್ನ ಎತ್ತು ಬಿಸಾಕ್ಬಿಟ್ರಾ? ಏನು ಮಣ್ಣಿನ ಕೆಲಸ ಮಾಡ್ತಾ ಇದೀಯಾ? ಓಹೋ, ಆಫೀಸಿಂದ ಎತ್ತಾಕ್ ಬಿಟ್ರಲ್ವಾ, ಮಣ್ಣಿನ ಕೆಲಸ ಮಾಡಿ ಹೇಗೋ ಜೀವನ ಮಾಡೋಣ ಅಂತ ಇದೀಯಾ? ನನಗ್ ಗೊತ್ತು, ನೀನು ಕೂಡ ನಿನ್ನ ತಾಯಿ ರೀತಿ ಮಣ್ಣಿನಲ್ಲೇ ಜೀವನ ಕಳಿತೀಯ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೋಡು ಚಿಚ್ಚು ಅತ್ತೆ, ನಾನು ಮಡಿಕೆನ ಮಾಡ್ತೀನೋ ನಿನ್ನ ಅಹಂಕಾರವನ್ನು ಮಾರಾಟ ಮಾಡ್ತೀನೋ ಅಂತ ನೀನೇ ನೋಡ್ತೀಯ. ನೋಡಿ ಚಿಚ್ಚು ಅತ್ತೆ, ನಿಮ್ಮ ಅಹಂಕಾರವನ್ನು ನನ್ನ ವಯಸ್ಸಿನ ಮಕ್ಕಳ ಜೊತೆ ತೋರಿಸದೆ ನಿಮ್ಮ ವಯಸ್ಸಿನಲ್ಲಿರುವ ಜನರ ಜೊತೆ ಹೋಗಿ ಕಕ್ಕಿ ಒಳ್ಳೆ ಕೆಲಸ ಮಾಡೋದು ಅಂದ್ರೆ ಅದು ಒಂದು ದೊಡ್ಡ ಆರ್ಟ್ ಗೊತ್ತಾ? ನಿಮ್ಮಂತವರಿಗೆ ಶಾಪಿಂಗ್ ಮಾಲ್ ಅಲ್ಲಿ ಚರ್ಚೆ ಮಾಡಕ್ಕೇನೆ ಗೊತ್ತಿರೋದು, ಇಂಥ ಮಣ್ಣಿನಲ್ಲಿರುವ ಅದ್ಭುತ ನಿಮ್ಗೆ ಗೊತ್ತಿಲ್ಲ. ನಿಮಗೆ ದುರಂಕಾರ ಇದ್ರೆ ನಾನು ನನ್ನ ಕಷ್ಟದಿಂದ ಒಂದು ಅದ್ಭುತವನ್ನು ಸೃಷ್ಟಿ ಮಾಡ್ತೀನಿ. ಹೀಗೆ ಬುಜ್ಜಿ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ತನ್ನ ಕೈಯಾರೆ ಅದ್ಭುತವಾದ ಮಡಿಕೆಯ ಮನೆಯನ್ನು ನಿರ್ಮಾಣ ಮಾಡ್ತು. ಮನೆ ಸಿದ್ಧವಾಯಿತು. ಬುಜ್ಜಿ ಆ ಮಡಿಕೆಯ ಸುತ್ತಲೂ ಹುಲ್ಲನ್ನು ನಿರ್ಮಾಣ ಮಾಡ್ತು. ಮನೆಯ ಮೇಲಿನಿಂದ ನೀರು ಹನಿ ಹನಿಯಾಗಿ ಬೀಳುವ ರೀತಿ ಏರ್ಪಾಡು ಮಾಡಿತ್ತು. ತುನಿ ಆ ಮನೆಯೊಳಗೆ ಹೋದ ತಕ್ಷಣ ಕಣ್ಣಲ್ಲಿ ಆನಂದ ಬಾಷ್ಪವನ್ನು ಕಂಡಿತು ಬುಜ್ಜಿ. ಒಂದೇ ಸಲ ಆಶ್ಚರ್ಯ ಉಂಟಾದ ರೀತಿ ಅನ್ನಿಸಿತು. ಆ ಮಡಿಕೆ ಮನೆ ಒಂದು ಅದ್ಭುತವಾದ ಆರ್ಟ್ ಆಗಿತ್ತು. ಬುಜ್ಜಿ, ಇಷ್ಟು ದಿನ ನಾನು ನರ್ಕದಲ್ಲಿ ಸಿಕ್ಕಾಕೊಂಡಿರುವ ರೀತಿ ಅನ್ಸ್ತು. ಆದ್ರೆ ಇವತ್ತು ನನಗೆ ಸ್ವರ್ಗದಲ್ಲಿ ಇರುವ ಹಾಗೆ ಅನ್ಸ್ತಾ ಇದೆ. ನನ್ನ ಮಗು ನನಗೋಸ್ಕರ ಇಷ್ಟು ಸುಂದರವಾದ ಮನೆ ಕಟ್ಟಿ ಕೊಡ್ತಾಳೆ ಅಂತ ನಾನು ಕನ್ಸಲ್ಲೂ ಆಲೋಚನೆ ಮಾಡ್ಲಿಲ್ಲ. ಇದೇ ಬುಜ್ಜಿ, ನನಗೆ ದೊಡ್ಡ ಅರಮನೆ, ತಂಪಾದ ಮನೆ, ನಿನ್ನ ಕಷ್ಟದ ಪ್ರತಿಫಲ ಮಗಳೇ. ಒಟ್ಟು ಬನ್ನು ಕೂಡ ಬುಜ್ಜಿಯ ಮನೆಗೆ ಬಂದು ಮನೆ ನೋಡಿದ್ರು. ಸಂತೋಷದಲ್ಲಿ ಹಾರಾಡ್ದ ಬನ್ನು. ನಿಮ್ಮ ಮನೆ ಸೂಪರ್ ಆಗಿದೆ. ನನ್ನ ಮನೆಯಲ್ಲಿ ಎಸಿ ಇದ್ರೂ ಕೂಡ ಇಷ್ಟೊಂದು ತಂಪಾಗಿರ್ಲಿಲ್ಲ. ನನಗೂ ಒಂದು ರೂಮ್ ಕೊಡಕ್ಕ. ಇದು ಜಾಸ್ತಿ ಆದ ಕಾರಣ ಟ್ರಾನ್ಸ್ಫಾರಂ ಕೂಡ ಹೊಡೆದೋಯ್ತು. ಆ ದಿನ ಕತ್ತಲು. ಯಾರ ಮನೆಯಲ್ಲೂ ಕರೆಂಟ್ ಇಲ್ಲ. ಕರೆಂಟ್ ಇಲ್ಲದೆ ಉಷ್ಣತೆಯಿಂದ ಮನೆಯಲ್ಲಿ ಕೂರಲು ಸಾಧ್ಯವಾಗದೆ ಕುಹು ಮತ್ತು ಚಿಚ್ಚು ಮನೆಯಿಂದ ಹೊರಗಡೆ ಬಂದ್ರು. ರಸ್ತೆಯಲ್ಲಿ ಭಿಕ್ಷುಕರ ಹಾಗೆ ಸುತ್ತಾಡ್ತಿದ್ರು. ರಾತ್ರಿ ಇಡೀ ರಸ್ತೆಯಲ್ಲೇ ನಡೆಯುತ್ತಾ, ಅಯ್ಯೋ ದೇವ್ರೆ, ಈ ಸೆಕೆಯಲ್ಲಿ ನನ್ನಿಂದ ನಡೆಯಕ್ಕಾಗ್ತಿಲ್ಲ. ನನ್ನ ರೇಷ್ಮೆ ಸೀರೆ ದೇಹದಲ್ಲೇ ಅಂಟ್ಕೋತಾ ಇದೆ. ಈ ಕರೆಂಟ್ ಅವರಿಗೆ ಏನಾಗಿತ್ತು? ಇಷ್ಟೊಂದು ಹಣ ಇದ್ರೂ ಕೂಡ ಈ ಬಿಸಿಯಲ್ಲಿ ನಮ್ಮಿಂದ ಇರ್ಲಿಕ್ಕಾಗ್ತಾ ಇಲ್ಲ. ಈ ಬಿಸಿಯನ್ನು ಕೂಡ ದೂರ ಮಾಡಲು ಸಾಧ್ಯವಾಗ್ತಿಲ್ಲ. ಆ ಚಿಚ್ಚು, ಎಸಿ ಇಲ್ಲದಿದ್ರೆ ನಮ್ಮ ಜೀವನ ಏನ್ ಕತೆ? ನೋಡು, ಗಾಳಿ ಇಲ್ಲದೆ ನಾವು ಎಷ್ಟು ಕಷ್ಟಪಡ್ತಾ ಇದೀವಿ ಅಂತ. ಅವಾಗ್ಲೇ ಅವರಿಗೆ ಬುಜ್ಜಿಯ ಮಡಿಕೆಯ ಮನೆ ಕಂಡಿತ್ತು. ಅದರಲ್ಲಿ ಬುಜ್ಜಿ ತುನಿ ನೆಮ್ಮದಿಯಾಗಿ ಮಲಗಿ ನಿದ್ರೆ ಮಾಡುವುದನ್ನು ಗಮನಿಸಿದ್ರು. ಆಗ ಚಿಚ್ಚುಗೆ ತನ್ನ ನಿಸ್ಸಹಾಯಕತನ ಯೋಚನೆಗೆ ಬಂತು. ಆಗ ಬನ್ನು ಮನೆಯ ಹೊರಗಡೆಯಿಂದ, ಏನ್ ಚಿಚ್ಚು ಅತ್ತೆ, ನಿಮ್ ಮನೆಯಲ್ಲಿ ಎಸಿ ಕೆಲಸ ಮಾಡ್ತಾ ಇಲ್ವಾ? ನಮ್ಮ ಬುಜ್ಜಿ ಅಕ್ಕನ ಮನೆ ನೋಡಿದ್ರಾ? ಎಷ್ಟು ತಂಪಾದ ಮನೆಯಲ್ಲಿ ನಿದ್ರೆ ಮಾಡ್ತಿದ್ದಾರೆ ಅಂತ. 10,000ದಷ್ಟು ನೀವು ಬಿಲ್ ಕಟ್ಟಿದ್ರು ಕೂಡ ಇವತ್ತು ನಿಮ್ ಮನೆಯಲ್ಲಿ ಎಸಿ ಇಲ್ಲದೆ ಹೊರಗಡೆ ಕಷ್ಟಪಡ್ತಾ ಇದ್ದೀರಾ. ಅದಕ್ಕಿಂತ ಬುದ್ಧಿವಂತಿಕೆ ದೊಡ್ಡದು ಅಂತ ಇವಾಗ್ಲಾದ್ರೂ ಅರ್ಥ ಆಗ್ತಿದ್ಯಾತ್ತೆ? ಬೇಕಾದ್ರೆ ಅವ್ರ ಮನೆಯ ಹೊರಗಡೆ ಕೂತ್ಕೊಂಡು ತಂಪಾದ ಗಾಳಿಯನ್ನು ಶ್ವಾಸನೆ ಮಾಡಿ. ನಿಮ್ಮ ಎಸಿ ಅಹಂಕಾರ ದೂರ ಆಗುತ್ತೆ. ಚು ತಲೆ ತಗ್ಗಿಸಿತು. ತುನಿ ಇಷ್ಟು ದಿನ ಹಾಕಿದ ಕಣ್ಣೀರಿಗೆ ಇವತ್ತು ಅವಳಿಗೆ ಶಾಶ್ವತವಾದ ನೆಮ್ಮದಿ ಸಿಕ್ತು. ಮರುದಿನ ಬೆಳಿಗ್ಗೆ ಕುಹು ಚಿಚ್ಚು ನಾಚಿಕೆ ಪಟ್ಟು ಅವಮಾನದಿಂದ ಬುಜ್ಜಿಯನ್ನು ನೋಡಲು ಬುಜ್ಜಿಯ ಮನೆಗೆ ಬಂದ್ರು. ಊರಿನವರೆಲ್ಲ ಅಲ್ಲೇ ಇದ್ರು. ಬುಜ್ಜಿ, ನಿನ್ನೆ ರಾತ್ರಿ ನೀನು ಆರಾಮವಾಗಿ ನಿದ್ರೆ ಮಾಡ್ದೆ ಅಂತ ತುಂಬಾ ದುರಂಕಾರದಿಂದ ಎಗರಾಡ್ಬೇಡ. ನಿನ್ನ ಬುದ್ಧಿವಂತಿಕೆ ಇಷ್ಟಕ್ಕೆ ಇರೋದು. ನಿಧಾನವಾಗಿ ಹೊರಗಡೆ ಬಂದು ಸೊಂಟದ ಮೇಲೆ ಕೈ ಇಟ್ಕೊಂಡು ಸ್ಟೈಲ್ ಆಗಿ ನಿಂತ್ಕೊಂಡು, ಅತ್ತೆ, ನಿನ್ ಜೊತೆ ಹಣ ಇದೆ ಅಂತ ದುರಂಕಾರದಿಂದ ಆಡ್ಬೇಡ. ಇರುವ ಹಣದಲ್ಲಿ ಹೇಗೆ ಜೀವನ ಮಾಡೋದು ಅಂತ ನನ್ ಜೊತೆಯಿಂದ ಕಲ್ತ್ಕೋ. ನಿನ್ ಮನೆಯಲ್ಲಿ ಎಸಿ ಇದ್ರು ಕೂಡ ನಿನ್ನೆ ರಾತ್ರಿ ರಸ್ತೆಯಲ್ಲಿ ನಾಯಿ ರೀತಿ ಅಲ್ದಾಡ್ತಾ ಇದ್ದೆ ಗಾಳಿಗೋಸ್ಕರ. ನನ್ನ ವಿದ್ಯಾಭ್ಯಾಸ ನನಗೆ ದಾರಿ ತೋರಿಸ್ತಾ ಇದೆ. ನಮ್ಮಮ್ಮ ಕೂಲಿ ಕೆಲಸ ಮಾಡೋದು ಅಂತ ಕೇವಲವಾಗಿ ಮಾತಾಡ್ದೆ ಅಲ್ಲ, ಇವತ್ ನೋಡ್ತಾ 5 ಊರಿನಿಂದ ಜನ ಬಂದು ಇದೇ ರೀತಿ ಮನೆಯನ್ನು ಕಟ್ಟಿಕೊಡಿ ಅಂತ ನನಗೆ ಅಡ್ವಾನ್ಸ್ ಕೊಟ್ಟು ಹೋಗ್ತಾ ಇದ್ದಾರೆ. ಆಗ ಹೇಳು, ನಿನ್ನ ಬಂಗ್ಲೆಯಲ್ಲಿ ದೊಡ್ಡ ಮಡಿಕೆ ಮನೆಯನ್ನು ಕಟ್ಟಿಕೊಡ್ಲಾ ಅಥವಾ ನನ್ನ ಮನೆಯ ಪಕ್ಕದಲ್ಲಿ ನಿನಗೂ ಇದೇ ರೀತಿ ಒಂದು ಮನೆ ಕಟ್ಟಿಕೊಡ್ಲಾ? ಬುಜ್ಜಿ ಮಾತು ಕೇಳಿ ಜನರೆಲ್ಲ ಕ್ಲಾಪ್ ಮಾಡಿದ್ರು. ಬುಜ್ಜಿಯ ಮಾತು ಚಿಚ್ಚುವಿಗೆ ಬಾಣದ ಹಾಗೆ ಚುಚ್ಚುತ್ತಾ ಇತ್ತು. ನಾಳೆ ಹಣ ನನ್ ಜೊತೆನೂ ಇರುತ್ತೆ. ಹಣ ಇದೆ ಅಂತ ದುರಹಂಕಾರದಿಂದ ತುಂಬಾ ಆಡ್ಬೇಡ.
ಅಹಂಕಾರ ಯಾವತ್ತಿದ್ರು ನಿಂಗೆ ಅಪಾಯನೇ. ನನ್ನ ಮಣ್ಣಿನ ಮಡಿಕೆನೆ ದೊಡ್ಡದು ಅಂತ ಇವತ್ತು ನಾನು ನಿರೂಪಿಸಿದ್ದೀನಿ. ಮುಂದೆ ನನ್ ಸೈಕಲ್ ಅನ್ನಾಗ್ಲಿ, ನಮ್ ತಾಯಿಯನ್ನಾಗ್ಲಿ, ನನ್ ಮನೆಯನ್ನಾಗ್ಲಿ ಏನಾದ್ರೂ ಹೇಳಿದ್ರೆ ನಿನ್ನ ಐಸ್ ಕಟ್ಟಿರಿದ್ದೆ ಮಾಡ್ಬಿಡ್ತೀನಿ, ಹುಷಾರ್. ಹಣ ನಿನಗೆ ಯಾವಾಗಲೂ ಒಂಟಿತನವನ್ನು ಮಾತ್ರ ತೋರಿಸಿಕೊಡುತ್ತೆ. ತಲೆಯನ್ನು ತಗ್ಗಿಸಿತು. ತುನಿ ಕಣ್ಣಲ್ಲಿ ಆನಂದ ಕಣ್ಣೀರು. ಒಂದು ಕಾಲದಲ್ಲಿ ಕೇವಲವಾಗಿ ಮಾತಾಡಿದ ತುನಿಯ ಮಗಳನ್ನು ಇವತ್ತು ಊರಿ ಜನ ಮೆಚ್ಕೊಂಡು ಬುಜ್ಜಿಯನ್ನೇ ಕೊಂಡಾಡ್ತಾ ಇದ್ರು. ಈ ಕಥೆಯಿಂದ ತಿಳಿಯಬೇಕಾದ ನೀತಿ ಏನಂದ್ರೆ, ಹಣ ಇರುವ ತನಕ ಮಾತ್ರ ಎಸಿಯ ತಂಪು. ಕಷ್ಟದಿಂದ ಸೃಷ್ಟಿ ಮಾಡುವ ತಂಪುತನ ಜೀವನ ಪೂರ್ತಿ ನಮ್ ಜೊತೆನೇ ಇರುತ್ತೆ. ಬಡತನ ಎನ್ನುವುದು ನಿಧಾನವಾಗಿ ನಮಗೆ ಪಾಠವನ್ನು ಹೇಳಿಕೊಟ್ರು ಕೂಡ ನಿಧಾನವಾಗಿ ನಾವು ಎತ್ತರಕ್ಕೋಗ್ತೀವಿ. ಒಳ್ಳೆ ಗುಣಕ್ಕೆ ಯಾವಾಗ್ಲೂ ಬೆಲೆ ಇದೆ. ಮಳೆಯಲ್ಲಿ ಮೀನ್ಸಾರು. ಪಕ್ಷಿಗಳ ಗ್ರಾಮದಲ್ಲಿ ಅದು ಮಳೆಗಾಲ ಅನ್ನೋದ್ರಿಂದ ಭಯಂಕರವಾಗಿ ಒಂದ್ ವಾರದಿಂದ ಊರಿನಲ್ಲಿ ಮಳೆ ಸುರಿತಾ ಇತ್ತು. ಆ ಮಳೆಯಿಂದ ಪಕ್ಷಿಗಳು ಯಾರಿಂದಾನೂ ಹೊರಗಡೆ ಬರಕ್ಕಾಗ್ಲೇ ಇಲ್ಲ. ಎಲ್ಲ ಬೀದಿಗಳು ಕೂಡ ತುಂಬಾನೇ ಸೈಲೆಂಟ್ ಆಗಿತ್ತು. ಪಕ್ಷಿಗಳು ಎಲ್ರೂ ಅವರವರ ಮಕ್ಕಳೊಂದಿಗೆ ಮನೆಯಲ್ಲಿ ಕೂತ್ಕೊಂಡು ಜೀವನ ಬಾಳ್ತಾ ಇದ್ರು. ಅಮ್ಮ, ಇನ್ನು ಎಷ್ಟ್ ದಿನ ಅಂತಮ್ಮ ಈ ಮಳೆ ಬರ್ತಾನೆ ಇರುತ್ತೆ? ನಾನು ಹೊರಗಡೆ ಆಟಾಡಕ್ಕೋಗಿ ಒಂದ್ ವಾರ ಆಯ್ತು. ಸ್ವಲ್ಪನಾದ್ರೂ ಬಿಸಿಲು ಬಂದ್ರೆ ಹೊರಗಡೆ ಹೋಗಿ ಆಟಾಡ್ಬೋದು ಅಲ್ವಾ? ಬುಜ್ಜಿ, ಇದು ಮಳೆಗಾಲ ಅಲ್ವಾ? ಮಳೆ ಹೀಗೆ ಬರ್ತಾ ಇರುತ್ತೆ. ಇನ್ನು ಸ್ವಲ್ಪ ದಿನ ಆದ್ರೆ ಆಮೇಲೆ ಮಳೆ ನಿಂತೋಗುತ್ತೆ. ಅಮ್ಮ, ಆದ್ರೆ ನಂಗೆ ತುಂಬಾ ಹಸುವಾಗ್ತಾ ಇದೆ. ಯಾವಾಗ ನೋಡಿದ್ರು ಈ ಚಟ್ನಿ, ಈ ಗಂಜಿ ಇದ್ ಬೇಡ. ನಂಗೆ ಏನಾದ್ರೂ ತುಂಬಾ ಚೆನ್ನಾಗಿ ತಿನ್ಬೇಕಂತ ಅನಿಸ್ತಿದೆ. ಅದನ್ನು ಕೇಳಿದ ಟುನಿಗೂ ಬಚ್ಚಿ, ಈ ಕಾಲದಲ್ಲಿ ಮೆಣಸಿನಕಾಯಿ ಸಿಗೋದು ಕೂಡ ತುಂಬಾ ಕಷ್ಟ. ಇದರಲ್ಲಿ ನಾನೇನ್ ಮಾಡಕ್ಕಾಗುತ್ತೆ ಅಮ್ಮ? ಹಾಗಂತ ಟುನಿ ಹೇಳಿದನ್ನ ಕೇಳಿ ಪಾಪ ಬುಜ್ಜಿಗೂ ಬಚ್ಚಿ ತುಂಬಾನು ಬೇಜಾನ್ ಮಾಡ್ಕೊಳ್ತಿದ್ಲು. ಆವಾಗ ಅವಳಿಗೆ ಸಡನ್ ಆಗಿ ಒಂದ್ ಐಡಿಯಾ ಬಂತು. ಆವಾಗ ಬುಜ್ಜಿ ಟುನಿ ಹತ್ರ ಬಂದು, ಅಮ್ಮ, ಮೀನ್ ಸಾರ್ ಮಾಡ್ಬೋದಲ್ವಾ? ನೀನು ಹುಳಿ ಹಾಕಿ ಮೀನ್ ಸಾರ್ ಮಾಡ್ತೀಯಾ? ಅದು ತುಂಬಾ ಘಮ ಘಮ ಪರಿಮಳ ಬರುತ್ತೆ, ರುಚಿ ಚೆನ್ನಾಗಿರುತ್ತೆ. ನನಗೆ ಆ ಮೀನ್ ಸಾರ್ ಮಾಡಿ ಕೊಡ್ತೀಯಾ? ಈ ಚಳಿಯಲ್ಲಿ ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ಅದ್ರ ಮೇಲೆ ಮೀನ್ ಸಾರ್ ಹಾಕೊಂಡು ತಿಂದ್ರೆ ಆಹಾ, ಗಮ್ಮತ್ತಾಗಿರುತ್ತೆ ಅಲ್ವಾ? ಆವಾಗ ಟುನಿ ನಗುತ್ತಾ, ನಿನ್ನ ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ಮೀನಿಗೆ ನಾನು ಎಲ್ಲಿಗೆ ಹೋಗೋದು? ನದಿ ನೀರು ಬೇರೆ ಉಕ್ಕಿ ಬರ್ತಾ ಇದೆ, ಅಲ್ಲಿಗೆ ಹೋಗೋದು ಅಪಾಯ ಅಲ್ವಾ? ಜೀವಕ್ಕಿಂತ ಮೀನ್ ಸಾರ್ ಮುಖ್ಯನಾ? ಹಾಗಂತ ಹೇಳಿದಾಗ ಪುನಃ ಬುಜ್ಜಿಯ ಮುಖ ಬಾಡಿ ಹೋಯ್ತು. ಅವಳಿಗೇನು ಹೇಳೋದಂತ ಅರ್ಥ ಆಗ್ಲಿಲ್ಲ. ಆವಾಗ್ಲೇ ಅವ್ರ ಮನೆ ಹೊರಗಡೆ ಮಹಿ ಹದ್ದು ನಿಂತ್ಕೊಂಡಿತ್ತು. ಮಹಿ ಹದ್ದಿಗೆ ಆ ಊರಿನ ಮಕ್ಕಳು ಅಂದ್ರೆ ತುಂಬಾನೇ ಇಷ್ಟ. ಅದರಲ್ಲೂ ಬುಜ್ಜಿಗೂ ಬಜ್ಜಿ ಅಂದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಇಷ್ಟ. ಬುಜ್ಜಿ ಬೇಜಾರಾಗಿರೋದನ್ನ ನೋಡಿ ಮಹಿ ಹದ್ದು ಅವಳಿಗೋಸ್ಕರ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಕೊಳ್ತು. ಏನಮ್ಮ ಬುಜ್ಜಿ, ಯಾಕೆ ನನ್ನ ಬುಜ್ಜಿ ಬೇಜಾರಿಂದ ಇದ್ದಾಳೆ? ಅಜ್ಜ, ನನಗೆ ಮೀನ್ ಸಾರ್ ಬೇಕು, ಆದ್ರೆ ಅಮ್ಮ ಮಾಡಿಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಆವಾಗ ಟೊನಿಗೂ ಬಚ್ಚಿ, ಅಯ್ಯೋ ಹಾಗಲ್ಲ, ಮಳೆಯಲ್ಲಿ ಮೀನಿಗೇನು ಮಾಡೋದು, ಇನ್ನೊಂದ್ಸಲ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಟೊನಿ ಹೇಳಿದನ್ನ ಕೇಳಿ ಮಹಿ ಹದ್ದು, ಎಲ್ಲ ಅರ್ಥ ಆಗ್ತಾ ಇದೆ, ಮಳೆ ಬರುತ್ತೆ ಹೋಗುತ್ತೆ, ಆದರೆ ಅದಕ್ಕೋಸ್ಕರ ಮಕ್ಕಳು ಕೇಳಿದನ್ನ ಮಾಡಿಕೊಡ್ಲಿಲ್ಲ ಅಂದರೆ ಹೇಗೆ? ನೀನು ಮೀನು ಸಾರಿಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನು ಹೋಗಿ ಮಾಡ್ತಾ ಇರೋ. ಅಷ್ಟರಲ್ಲಿ ನಾನು ಹೋಗಿ ಒಂದು ಮೀನು ಹಿಡ್ಕೊಂಡು ಬರ್ತೀನಿ. ಆವಾಗ ಟೊನಿಗೂ ಬಚ್ಚಿ, ಅಯ್ಯೋ ಈ ಸಮಯದಲ್ಲಿ ಹೋಗೋದು ಅಪಾಯ, ಬೇಡ. ಆವಾಗ ಮಹಿ ನಗುತ್ತಾ, ಏನಪಾಯ? ಆ ನೀರಿನ ವೇಗಕ್ಕಿಂತ ನನ್ನ ರೆಕ್ಕೆಗೆ ಬಲ ತುಂಬ ಜಾಸ್ತಿ, ನಾನು ಹೋಗಿ ತಗೊಂಡು ಬರ್ತೀನಿ. ಹಾಗಂತ ಹೇಳಿದ್ರಿಂದ ಟುನಿಗೆ ಏನೂ ಮಾಡೋಕ್ಕಾಗಲಿಲ್ಲ. ಅವಳು ಸರಿ ಅಂತ ಹೇಳಿ ಮನೆಯೊಳಗಡೆ ಹೋದ್ಲು. ಈ ಕಡೆ ಮಹಿ ಹದ್ದು ಅದ್ರ ಹತ್ರ ಇರುವ ಒಂದು ಬಲೆನ ತಗೊಂಡು ಮೀನು ಹಿಡಿಯೋದಕ್ಕೋಸ್ಕರ ನದಿ ತೀರಕ್ಕೆ ಹೋಯ್ತು. ಹೀಗಿರುವಾಗ ಇಲ್ಲಿ ನಡೀತಾ ಇರೋದನ್ನೆಲ್ಲ ಪಕ್ಕದ ಮನೆಯಿಂದ ಚಿಚುಕಾಗಿ ನೋಡ್ತಿದ್ಲು. ಈ ಮಹಿ ಹದ್ದಿಗೆ ಈ ವಯಸ್ಸಲ್ಲಿ ಇದೆಲ್ಲ ಬೇಕಾ? ಈ ಸಾಹಸ ಯಾತ್ರೆ? ಆ ಟುನಿ ಮಗಳಿಗೆ ಮೀನು ಕೊಡ್ಲಿಲ್ಲ ಅಂದ್ರೆ ಏನಂತೆ ಇವಾಗ? ಏನೇ ಇದ್ರು ಮೀನು ತಗೊಂಡು ಬಂದು ಆ ಟುನಿಗೆ ಕೊಡ್ತಾರೆ. ಟುನಿ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಆದ್ರೆ ಅವಳಿಗಿಂತ ನಾನು ತುಂಬಾ ಚೆನ್ನಾಗಿ ಮೀನ್ ಸಾರು ಮಾಡ್ಬೇಕು. ಹಾಗಂತ ಅಂದ್ಕೊಳ್ತಿದ್ದಾಗ ಈ ಕಡೆ ಟುನಿ ಮನೆಯಲ್ಲಿ ಟುನಿ ಸಾರಿಗೆ ಬೇಕಾಗಿರುವ ಎಲ್ಲ ಏರ್ಪಾಡುಗಳನ್ನ ಮಾಡ್ತಾ ಇದ್ಲು. ಸ್ವಲ್ಪ ಜೀರಿಗೆ, ಬೆಳ್ಳುಳ್ಳಿ, ಹಾಗೇನೆ ಒಣಗಿದ ಮೆಣಸು ಇದೆಲ್ಲಾನು ಹಾಕಿ ಆಡಿಸ್ತಾ ಇದ್ದಾಗ ಅದರಿಂದ ಬರ್ತಾ ಇರುವ ಘಮಘಮ ಪರಿಮಳ ಮನೆ ಇಡೀ ಹರಡ್ತಾ ಇತ್ತು. ಬುಜ್ಜಿ, ಮನೇಲಿ ಹುಳಿ ಖಾಲಿಯಾಗಿದೆ, ನೀನು ಚೋಟು ಅತ್ತೆ ಅಂಗಡಿಗೆ ಹೋಗೋ, ಸ್ವಲ್ಪ ಹುಳಿ ತಗೊಂಡ್ ಬಾ, ಹಾಗೇನೆ ಜೊತೆಗೆ ಸ್ವಲ್ಪ ಬೆಲ್ಲನ್ನು ಕೊಡಕ್ಕೇಳು. ಸರಿಯಮ್ಮ, ಇವಾಗ್ಲೇ ಹೋಗ್ಬಿಟ್ಟು ಬರ್ತೀನಿ. ಹಾಗಂತ ಹೇಳಿ ಬುಜ್ಜಿ ಒಂದು ಚಿಕ್ಕ ಛತ್ರಿನ ತಗೊಂಡು ಚೋಟಿಗಿಳಿಯ ಅಂಗಡಿಗೆ ಹುಳಿ ತಗೊಂಡ್ ಬರೋದಕ್ಕೋಸ್ಕರ ಹೋದ್ಲು.
ಹೀಗಿರುವಾಗ ಇನ್ನೊಂದ್ ಕಡೆ ಮಹಿಹದ್ದು ಒಂದು ದೊಡ್ಡ ಮೀನನ್ನ ತಗೊಂಡ್ ಬಂತು. ಪಾಪ ಮಹಿಹದ್ದು ಮಳೆಯಲ್ಲಿ ಒದ್ದೆಯಾಗಿತ್ತು. ಆ ಮೀನನ್ನ ತಗೊಂಡ್ ಬರುವಾಗ ಅದರ ಮುಖದಲ್ಲಿ ಹೆಮ್ಮೆ ಕಾಣಿಸ್ತಾ ಇತ್ತು. ಮಹಿಹದ್ದು ಟೋನಿ ಹತ್ರ ಆ ಮೀನನ್ನ ಕೊಟ್ಟು, ನೋಡಿದ್ಯಾ ಟೋನಿ, ಎಷ್ಟು ದೊಡ್ಡ ಮೀನ್ ತಗೊಂಡ್ ಬಂದಿದ್ದೀನಿ ಅಂತ. ಹಾಗಂತ ಹೇಳಿ ಮಹಿಹದ್ದು ಆ ಮೀನನ್ನ ತೊಳೆದು ಅದನ್ನ ಸುಮಾರು ಪೀಸ್ಗಳಾಗಿ ಕಟ್ ಮಾಡಿ ಊರಲ್ಲಿರುವ ಎಲ್ರಿಗೂ ಕೊಟ್ಟಿತ್ತು. ಟುನಿಗೂ ಹಾಗೂ ಬುಜ್ಜಿಗೂ ದೊಡ್ಡ ಪೀಸೇ ಕೊಟ್ಟಿತ್ತು. ತುಂಬಾ ಥ್ಯಾಂಕ್ಸ್ ಮಹಿ ಅವರೇ, ನನ್ನ ಮಗಳಿಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ. ಹಾಗಂತ ಹೇಳಿ ಟುನಿಗೂ ಬುಜ್ಜಿ ಒಳಗಡೆ ಹೋಗಿ ಒಲೆಯಲ್ಲಿ ಬಿಸಿ ಬಿಸಿ ಮೀನ್ ಸಾರು ಮಾಡಕ್ಕೆ ಶುರು ಮಾಡಿದ್ಲು. ಮಣ್ಪಾತ್ರೆಯಲ್ಲಿ ಈರುಳ್ಳಿ ಟೊಮೆಟೊ ಎಲ್ಲಾನು ಹಾಕಿ ಬಾಡಿಸಿ, ಆಮೇಲೆ ಅದರಲ್ಲಿ ಹುಳಿ ನೀರನ್ನು ಹಾಕಿ ಮಸಾಲೆ ಎಲ್ಲಾನು ಹಾಕಿ ಅದರಲ್ಲಿ ಮೀನನ್ನ ಹಾಕಿ ಮೀನು ಸಾರು ಕುದಿತಿತ್ತು. ಆ ಸಾರು ವಾಸನೆ ಈ ಕಡೆ ಚಿಚುವಿನ ಮನೆ ತನಕ ಬಂತು. ಚಿಚು ಹತ್ರನೂ ಮೀನಿತ್ತು, ಆದ್ರೆ ಅವಳಿಗೆ ಅಡಿಗೆ ಮಾಡಕ್ಕಷ್ಟೇನೂ ಬರಲ್ಲ. ಟುನಿ ಹತ್ರ ಇರುವ ತಾಳ್ಮೆ, ಅವಳ ಹತ್ರ ಇರುವ ಶ್ರದ್ಧೆ ಅದು ಚಿಚು ಹತ್ರ ಇಲ್ಲ. ಹೀಗಿರುವಾಗ ಈ ಕಡೆ ಮೀನ್ ಸಾರು ಬಿಸಿ ಬಿಸಿಯಾಗಿ ಹುಳಿ ಹುಳಿಯಾಗಿ ಖಾರ ಖಾರವಾಗಿ ತಯಾರಾಗ್ತಾ ಇತ್ತು. ಬುಜ್ಜಿ ಇವ್ರು ಯಾವಾಗ ಮೀನ್ ಸಾರು ಕೊಡ್ತಾರೆ, ಯಾವಾಗ ತಿನ್ನೋಣ ಅಂತ ಕಾಯ್ತಾ ಇದ್ಲು. ಹೀಗಿರುವಾಗ ಸಾರು ಮುಗಿಯೋ ಸ್ಟೇಜ್ ಕೂಡ ಬಂತು. ಬುಜ್ಜಿಯಿಂದ ತಡ್ಕೊಳಕ್ಕಾಗ್ತಾ ಇಲ್ಲ. ಅದರಿಂದ ಬರುವ ವಾಸನೆಯಿಂದ ಅವಳಿಗೆ ಹೊಟ್ಟೆ ಹಸಿವು 10 ಪಟ್ಟು ಹೆಚ್ಚಾಗ್ತಿತ್ತು. ಅಮ್ಮ, ಯಾವಾಗಮ್ಮ, ಯಾವಾಗ ರೆಡಿ ಆಗುತ್ತೆ ಅಮ್ಮ? ನನಗೆ ಬೇಗ ತಿನ್ಬೇಕಂತ ಅನಿಸ್ತಿದೆ. ಆವಾಗ ಟೊನಿ ನಗುತ್ತಾ, ರೆಡಿ ಆಯ್ತು ಬುಜ್ಜಿ, ಇನ್ನೇನು ಇಳಿಸ್ಬೇಕು ಅಷ್ಟೇ. ಬಿಸಿ ಬಿಸಿ ಅನ್ನ ಮಾಡಿದ್ಮೇಲೆ ಮೀನ್ ಸಾರು ಕೊಡ್ತೀನಿ. ಹಾಗಂತ ಹೇಳಿ ಮೀನ್ ಸಾರನ್ನ ಒಲೆಯಿಂದ ಇಳಿಸಿ ಆಮೇಲೆ ಟೊನಿಗೂ ಬಚ್ಚಿ ಅನ್ನ ಬಡ್ಸದ್ಲು. ಒಂದು ಬಾಳೆ ಎಲೆಯಲ್ಲಿ ಬಿಸಿ ಬಿಸಿಯಾಗಿರುವ ಅನ್ನನ ಹಾಕಿ ಅದ್ರ ಮೇಲೆ ಮೀನ್ ಸಾರನ್ನ ಉಯ್ದು ಕೊಟ್ಲು. ಅದರ ನೋಡುವಾಗ್ಲೇ ಬುಜ್ಜಿಗೆ ಹಸಿವು 10 ಪಟ್ಟು ಹೆಚ್ಚಾಯ್ತು. ಅವಳು ಬೇಗ ಆ ಮೀನ್ ಸಾರನ್ನ ತಿನ್ನಕ್ ಶುರು ಮಾಡಿದ್ಲು. ಆಹಾ ಅಮ್ಮ, ಏನ್ ಬೇಕಾದ್ರೂ ಹೇಳು, ನಿನ್ನಂತ ಮೀನ್ ಸಾರು ಯಾರಿಂದಾನು ಮಾಡಕ್ಕಾಗಲ್ಲಮ್ಮ. ಹಾಗಂತ ಹೇಳಿದಾಗ ಟೊನಿ ತುಂಬಾನು ಸಂತೋಷದಿಂದ, ನಿನಗ್ ಸಂತೋಷನಾ? ನೀನ್ ಸಂತೋಷವಾಗಿದ್ರೆ ಸಾಕು. ಹಾಗಂತ ಹೇಳಿ ತನ್ನ ಮಗಳು ಊಟ ಮಾಡಿದನ್ನ ನೋಡಿ ಅವಳು ಸಂತೋಷ ಪಡ್ತಾ ಇದ್ಲು. ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಪಕ್ಕದ ಮನೆ ಚಿಚುಕಾಗೆ ನೆನ್ಪಿಗ್ ಬಂತು. ಆವಾಗ ಚಿಚುಕಾಗಿಗೋಸ್ಕರ ಒಂದು ಪಾತ್ರೆಯಲ್ಲಿ ಸಾರು ಇದು. ಬುಜ್ಜಿ, ಚಿಚುಕಾಗಿಗೆ ತಗೊಂಡು ಹೋಗಿ ಸಾರು ಕೊಡೋ. ಪಾಪ ಮಳೆಯಲ್ಲಿ ಅವಳು ಏನ್ ಅಡಿಗೆ ಮಾಡಿದ್ಲೋ ಏನೋ, ಹಂಚ್ಕೊಂಡು ತಿನ್ನೋದ್ರಲ್ಲಿ ಖುಷಿ ತುಂಬಾ ಜಾಸ್ತಿ ಆಗುತ್ತೆ. ಬುಜ್ಜಿಗೂ ಬಚ್ಚಿ ತಾಯಿ ಕೊಟ್ಟ ಮೀನ್ ಸಾರನ್ನ ತಗೊಂಡು ಚಿಚು ಮನೆಗೆ ಹೋದ್ಲು. ಟುನಿಯ ಒಳ್ಳೆ ಮನ್ಸನ್ನ ನೋಡಿ ಚಿಚುಕಾಗೆ ಆಶ್ಚರ್ಯ ಪಟ್ಲು. ಆ ಸಾರನ್ನ ತಿನ್ನೋಡಿ ಟುನಿ ತರ ಯಾರಿಂದಾನು ಸಾರು ಮಾಡಕ್ಕಾಗಲ್ಲ, ಅವಳೊಳ್ಳೆ ಮನ್ಸು ಯಾರಿಗೂ ಬರಲ್ಲ ಅಂತ ಅಂದ್ಕೊಂಡ್ಲು. ಹೊರಗಡೆ ಜಾಸ್ತಿ ಮಳೆ ಬರ್ತಾ ಇತ್ತು, ಆದ್ರೆ ಎಲ್ಲರ ಮನೆಯಲ್ಲೂ ಕೂಡ ಆ ಮೀನ್ ಸಾರು ಪರಿಮಳ ತುಂಬಿ ಹೋಗಿತ್ತು. ಪಕ್ಷಿಗಳು ಎಲ್ರು ಕೂಡ ಒಬ್ರನ್ನೊಬ್ರು ನೋಡ್ಕೊಳಕ್ಕಾಗದೇ ಇದ್ರು ಕೂಡ ಮನೇಲಿ ಮಾಡೋದನ್ನ ಒಬ್ರಿಗೊಬ್ರು ಹಂಚ್ಕೊಂಡು ಸಂತೋಷವಾಗಿ ಬಾಳ್ತಾ ಇದ್ರು. ಹಾಗೆ 1 ವಾರನೂ ಆಯ್ತು. ಮಳೆನೂ ನಿಂತೋಯ್ತು. ಮೇಲೆ ಸೂರ್ಯ ಹೊರಗಡೆ ಬರ್ತಾ ಇದ್ದ. ಅವನ ಕಿರಣಗಳು ಊರಿನಲ್ಲಿದ್ದ ಎಲ್ಲರ ಮನೆಯ ಮೇಲೇನೂ ಬೀಳ್ತಾ ಇತ್ತು. ಪಕ್ಷಿಗಳೆಲ್ರೂ ಮೆಲ್ಲೆ ಮೆಲ್ಲೆ ಅವರವರ ಗೂಡಿಂದ ಹೊರಗಡೆ ಬರಕ್ ಶುರು ಮಾಡಿದ್ರು. ಹೊರಗಡೆ ಬಿಸಿಲಲ್ಲಿ ನಿಂತ್ಕೊಂಡು ಎಲ್ರೂ ಸಂತೋಷ ಪಡ್ತಾ ಇದ್ರು. ಆದ್ರೆ ಆ ಸಂತೋಷ ಸ್ವಲ್ಪ ಹೊತ್ತು ಮಾತ್ರ ಇತ್ತು. ಅಯ್ಯಯ್ಯೋ, ನನ್ನ ಅಂಗಡಿಲಿದ್ದ ಅಕ್ಕಿ ಬೇಳೆ ಎಲ್ಲಾನು ನೀರಲ್ಲಿ ಒದ್ದೆಯಾಗ್ಬಿಟ್ಟಿದೆ. ಇವಾಗ ಊರಿನವ್ರಿಗೆ ನಾನು ಏನು ಅಂತ ಕೊಡೋದು? ಎಲ್ರೂ ನನ್ನ ನಂಬ್ಕೊಂಡಿರೋರು, ಪಾಪ ಹಸುವಿಂದ ಒದ್ದಾಡ್ತಿರ್ತಾರೋ ಏನೋ. ಹಾಗಂತ ಅಂದ್ಕೊಂಡು ಚೋಟಿ ಗಿಳಿ ಕಿರ್ಚ್ತಾ ಇದ್ದಾಗ ಎಲ್ರೂ ಬಂದ್ರು. ಎಲ್ರೂ ಆ ವಿಷಯನ ತಿಳ್ಕೊಂಡು ಬೇಜಾರಾಗಿದ್ರು. ಚಿಚುಕಾಗೇನೋ ಅಲ್ಲಿಗೆ ಬಂದ್ಲು. ಚಿಚುನೇನೆ ಟುನಿ ಮಾಡಿದ ಕೆಲ್ಸಕ್ಕೆ ಅವಳು ಸಂಪೂರ್ಣವಾಗಿ ಬದಲಾಗಿದ್ಲು. ಆದ್ರಿಂದ ಊರಿನವ್ರಿಗೆ ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಅವಳಿಗೆ ಅನಿಸ್ತಿತ್ತು. ಆ ಸಮಯದಲ್ಲಿ ಊರಿನಲ್ಲಿ ಇದ್ದ ಅಕ್ಕಿ ಬೇಳೆ ಎಲ್ಲಾನು ಹಾಳಾಗಿ ಹೋಗಿರೋದ್ರಿಂದ ಊರಿನವರಿಗೆ ಹೇಗ್ ಸಹಾಯ ಮಾಡೋದು ಅಂತ ಚಿಚುಕಾಗೆ ಯೋಚನೆ ಮಾಡ್ತಾ ಇದ್ಲು. ಮಹಿಹದ್ದಿಗೆ ಆ ಪರಿಸ್ಥಿತಿಗೆ ಏನ್ ಮಾಡುದು ಅಂತ ಅರ್ಥ ಆಗ್ಲಿಲ್ಲ. ಊರಿನವರ ಹಸುವನ್ನ ತೀರ್ಸಕ್ಕೆ ಏನಾದ್ರೂ ಒಂದು ಮಾಡ್ಬೇಕು ಅಂತ ಮಹೀನು ಅಂದ್ಕೊಳ್ತಿದ್ಲು. ಆವಾಗ ಚಿಚುಕಾಗೆ ಟುನಿ ಮನೆಗೆ ಹೋದ್ಲು. ಟುನಿ, ನೋಡಿದ್ಯಾ, ಇವಾಗ ಊರಲ್ಲಿ ಎಲ್ಲೋ ಅಕ್ಕಿ ಬೇಳೆ ಏನೂ ಇಲ್ಲ. ಊರಿನವರು ಕಷ್ಟಪಡ್ತಿದ್ದಾರೆ, ಏನ್ ಮಾಡೋದು ಹೇಳು? ಆವಾಗ ಟುನಿ ಯೋಚನೆ ಮಾಡಿ, ಚಿಚು, ಸಮಸ್ಯೆ ಬಂದಾಗ ಹೆದರಬಾರ್ದು, ಧೈರ್ಯದಿಂದ ನಾವೆಲ್ಲರೂ ಒಗ್ಗಟ್ಟಾಗಿರ್ಬೇಕು. ಆವಾಗ್ಲೇ ಸಮಸ್ಯೆನ ಸರಿ ಮಾಡಕ್ಕಾಗೋದು. ಆವಾಗ ಟುನಿ ಹಾಗೂ ಚಿಚು ಇಬ್ರು ಸೇರಿ ಊರೆಲ್ಲ ಹುಡುಕಿದ್ರು. ಎಲ್ಲರ ಮನೆಯಲ್ಲೂ ಸ್ವಲ್ಪ ಸ್ವಲ್ಪ ಅಕ್ಕಿ ಬೇಳೆ ಇತ್ತು. ಹಾಗೇನೆ ಕೆಲವರ ಹತ್ರ ಕೆಲವು ತರಕಾರಿಗಳು ಇತ್ತು. ಆದ್ರೆ ಊರಿನಲ್ಲಿರುವ ಎಲ್ಲರಿಗೂ ಆ ತರಕಾರಿ ಅಕ್ಕಿ ಸಾಕಾಗಲ್ಲ. ಚಿಚು, ಬೆಟ್ಟದ ಮೇಲೆ ಲೂಸಿ ಮನೆ ಇದೆ ಅಲ್ವಾ? ಅವಳ ಮನೆ ಎತ್ತರದಲ್ಲಿ ಇರೋದ್ರಿಂದ ಮಳೆ ನೀರಿಂದ ಅವಳಿಗೆ ಯಾವುದೇ ಕಷ್ಟನೂ ಇರಲ್ಲ. ಅವಳ ಹತ್ರ ಹೋಗಿ ಸಹಾಯ ಕೇಳ್ಬೋದಲ್ವಾ? ಆವಾಗ ಚಿಚುಕಾಗೆ, ಅವಳ ಹತ್ರನಾ? ಅವಳು ತುಂಬಾ ಅಹಂಕಾರಿ ಅಲ್ವಾ? ಅವಳು ತುಂಬಾ ಸ್ವಾರ್ಥಿನೂ ಕೂಡ. ಆದ್ರೂ ಬೇರೆ ದಾರಿ ಇಲ್ಲದೆ ಸಹಾಯ ಕೇಳೋದಕ್ಕೋಸ್ಕರ ಟುನಿ ಹಾಗೂ ಚಿಚು ಲೂಸಿ ಪಾರಿವಾಳದ ಮನೆಗೆ ಹೋದ್ರು.
ಲೂಸಿ ಪಾರಿವಾಳದ ಮನೆಯಲ್ಲಿ ಸುಮಾರು ಅಕ್ಕಿ ಬೇಳೆ ಇತ್ತು. ಲೂಸಿ, ಊರಿನವರು ಏನು ಇಲ್ದೆ ಕಷ್ಟಪಡ್ತಾ ಇದ್ದಾರೆ. ನಿನ್ನತ್ರ ಏನಾದ್ರೂ ಅಕ್ಕಿ ಇದ್ರೆ ಅವರಿಗೋಸ್ಕರ ಹಾಕೊಡ್ತೀಯಾ ಹಾಗಂತ ಕೇಳಿದಾಗ ಲೂಸಿ ಕೋಪದಿಂದ, ನಾನು ಮನೇಲಿ ಅಕ್ಕಿ ಇಟ್ಕೊಂಡಿರೋದು ನನ್ನ ಕುಟುಂಬಕ್ಕೋಸ್ಕರ. ನಿಮ್ಮೆಲ್ರಿಗೂ ನಾನು ಕೊಟ್ರೆ ನನ್ನ ಮಕ್ಕಳಿಗೆ ನಾನೇನ್ ಮಾಡೋದು? ಅದೆಲ್ಲ ಆಗಲ್ಲ, ನನ್ನಿಂದ ಕೊಡಕ್ಕಾಗಲ್ಲ. ಹಾಗಂತ ಲೂಸಿ ಹೇಳಿದ ಮಾತಿಗೆ ಟುನಿ ಹಾಗೂ ಚಿಚ್ಚು ಇಬ್ರು ನಿರಾಶೆಯಿಂದ ವಾಪಸ್ ಬಂದ್ರು. ಈ ವಿಷಯ ಮಹಿಹದ್ದಿಗೆ ತಿಳಿಯಿತು. ಆದ್ರಿಂದ ಮಹಿಹದ್ದು ತುಂಬಾ ಕೋಪದಿಂದ ಲೂಸಿಯ ಮನೆಗೆ ಹೋಯಿತು. ಲೂಸಿ ಹತ್ತಿರ ಕೋಪದಲ್ಲಿ, ಇಲ್ ನೋಡ್ ಲೂಸಿ, ಒಂದ್ ಕಡ್ಡಿನ ಈಸಿಯಾಗಿ ಹೊಡೆದಾಕ್ಬೋದು, ಆದ್ರೆ ಎಲ್ಲ ಕಡ್ಡಿಗಳನ್ನ ಸೇರಿಸಿ ಈಸಿಯಾಗಿ ಹೊಡೆದಾಕಕ್ಕಾಗಲ್ಲ. ನಾವು ಕೂಡ ಹಾಗೇನೆ. ನಾವು ಸ್ವಾರ್ಥದಿಂದ ಒಬ್ಬಂಟಿಯಾಗಿದ್ರೆ ನಾಳೆ ನಮಗೋಸ್ಕರ ಯಾರು ಸಹಾಯಕ್ಕೆ ಬರಲ್ಲ. ಅದೇ ಊರಿನವರು ಕಷ್ಟದಲ್ಲಿ ಇರುವಾಗ ನಮ್ಮಿಂದ ಆದಷ್ಟು ಸಹಾಯನ ಅವರಿಗೋಸ್ಕರ ಮಾಡಿದ್ರೆ ನಮಗೆ ಒಂದು ಕಷ್ಟ ಅಂದ್ರೆ ಅವ್ರು ನಮಗೋಸ್ಕರ ಬರ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡು. ಹಾಗಂತ ಮಹಿಹದ್ದು ಹೇಳಿದ ಮಾತುಗಳು ಲೂಸಿಗೆ ಬಾಣ ಚುಚ್ಚಿದ ಹಾಗೆ ಚುಚ್ಕೊಳ್ತು. ಆದ್ರಿಂದ ಲೂಸಿ ಮಹಿಹದ್ದಿನ ಹತ್ತಿರ, ಕ್ಷಮಿಸ್ಬಿಡಿ, ನಾನು ತುಂಬಾ ಸ್ವಾರ್ಥಿಯಾಗಿ ಯೋಚನೆ ಮಾಡಿದೆ. ನನ್ನ ಹತ್ರ ಇರುವ ಎಲ್ಲ ಅಕ್ಕಿ ಬೇಳೆನೂ ಎಲ್ರಿಗೂ ಕೊಡ್ತೀನಿ. ಹಾಗಂತ ಲೂಸಿ ಪಾರಿವಾಳ ತೆಗ್ದ ನಿರ್ಧಾರ ಊರಿನಲ್ಲಿದ್ದ ಪಕ್ಷಿಗಳ ಹಸುವನ್ನ ತೀರಿಸ್ತಾ ಇತ್ತು. ತುನಿಗುಬ್ಬಚ್ಚಿ ಹೆಡ್ಡಾಗಿದ್ಲು. ಅವಳು ಊರಿನ ಮಧ್ಯದಲ್ಲಿರುವ ಒಂದು ಆಲದ ಮರದ ಕೆಳಗಡೆ ಅಡಿಗೆ ಕೆಲಸ ಶುರು ಮಾಡಿದ್ಲು. ಅವಾಗ ಚೋಟು ಅವಳ ಅಂಗಡಿಯಲ್ಲಿರುವ ಕೆಲವು ಬೇಳೆಗಳು ಉಪ್ಪು ತಗೊಂಡ್ ಬಂದ್ಲು. ಚಿಚುಕಾಗಿ ಅವಳ ತೋಟದಲ್ಲಿರುವ ತರಕಾರಿಗಳನ್ನ ತಗೊಂಡ್ ಬಂದ್ಲು. ಹಾಗೆ ಯಾರ್ಯಾರು ಏನೇನಿದೆಯೋ ಅವ್ರ ಹತ್ರ ಇರೋ ಎಲ್ಲಾ ಪದಾರ್ಥಗಳನ್ನ ತಗೊಂಡ್ ಬಂದ್ ಕೊಟ್ರು. ಅವಾಗ ತುನಿಗುಬ್ಬಚ್ಚಿ ಅವ್ರು ಎಲ್ಲರೂ ತಗೊಂಡ್ ಬಂದ್ ಕೊಟ್ಟಿರುವ ಸಾಮಾನುಗಳನ್ನ ಹಾಕಿ ಎಲ್ಲರಿಗೋಸ್ಕರನೂ ಅಡಿಗೆ ಮಾಡ್ತಾ ಇದ್ಲು. ನಿನ್ನೆ ಮಾಡಿದ ಮೀನ್ ಸಾರು ಪರಿಮಳಕ್ಕಿಂತ ಇವಾಗ ಎಲ್ರಿಗೋಸ್ಕರ ಮಾಡುವ ಅಡಿಗೆ ಪರಿಮಳ ತುಂಬಾ ಚೆನ್ನಾಗಿತ್ತು. ಅಮ್ಮ, ನಿನ್ನೆ ಮಾಡಿದ ಮೀನ್ ಸಾರಿಗಿಂತ ಇವಾಗ ಅಡಿಗೆ ಇನ್ನೂ ತುಂಬಾ ಚೆನ್ನಾಗಿದೆ ಅಲ್ವಾ? ಅವಾಗ ಟುನಿ ನಗುತ್ತಾ, ಅದ್ಯಾಕಂದ್ರೆ ಊರಲ್ಲಿ ಎಲ್ರಿಗೋಸ್ಕರ ಮಾಡೋದು ಅಲ್ವಾ, ಅದಕ್ಕೋಸ್ಕರನೇ ಹಾಗಂತ ಹೇಳಿ ನಗಡ್ತಾ ಇದ್ಲು ಟುನಿ. ಆಮೇಲೆ ಸ್ವಲ್ಪ ಸಮಯದಲ್ಲಿ ಅಡಿಗೆ ಕೆಲ್ಸನೂ ಮುಗೀತು. ಟುನಿ ಎಲ್ಲರ ಮುಂದುಗಡೆನೂ ಬಾಳೆ ಎಲೆನ ಹಾಕಿ ಅದರಲ್ಲಿ ಎಲ್ಲರ ಹಸುವನ್ನ ತೀರ್ಸೋ ತರ ಅವಳು ಹೊಟ್ಟೆ ತುಂಬಾ ಊಟನೂ ಹಾಕಿದ್ಲು. ಪಕ್ಷಿಗಳು ಎಲ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡಿ ತೃಪ್ತಿ ಹೊಂದಿದ್ರು. ಈ ಕಥೆಯಲ್ಲಿರುವ ನೀತಿ, ಈ ರೀತಿ ಪ್ರವಾಹ ಬರ್ಬೋದು, ಮಳೆ ಬರ್ಬೋದು, ಬಿಸಿಲು ಮಂಚು ಏನೇ ಇದ್ರು ಸರಿ, ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ನಮ್ಮ ಹತ್ರ ಏನಿದೆಯೋ ಅದನ್ನ ಹಂಚ್ಕೊಂಡು ಬಾಳುವಾಗ ಅದರ ಸುಖಾನೇ ಬೇರೆ.